guys, welcome to Kivanshi YouTube channel. ಸೊ ಗೈಸ್, ಇವತ್ತು ನಾವು ಜಂಬೂ ಸವಾರಿ ನೋಡೋಕೆ ಹೋಗಿದ್ವಿ. ನಾನು, ಅಕ್ಕ ಮತ್ತು ಅಮ್ಮ. ನಾವು ಹೋಗೋಷ್ಟರಲ್ಲೇ ತುಂಬ ಜನ ಆಗಲೇ ಸೇರಿದ್ರು. ನಾವು ಒಂದು 4:30 ಹಂಗೆ ಹೋಗಿದ್ವಿ. ಆಲ್ರೆಡಿ ತುಂಬ ಜನನೇ ಬಂದಿದ್ದರು. A few moments later. ಹೇ ಗೈಸ್, ಇವತ್ತು ಮೈಸೂರಲ್ಲಿದ್ದು 3rd ಡೇ. ನಿನ್ನೆ ಜಂಬೂ ಸವಾರಿ ಎಲ್ಲ ನೋಡ್ಕೊಂಡು ಬಂದ್ವಿ. ಇವತ್ತು ನಾವು ಎಕ್ಸಿಬಿಷನ್ ನೋಡೋಕೆ ಹೋಗ್ತಿದ್ದೀವಿ. ಕ್ಯಾನ್ಶಿ ಹಾಯ್ ಹಾಯ್. ಎಕ್ಸಿಬಿಷನ್ ನೋಡೋಕೆ ಹೋಗ್ತಿದ್ದೀವಿ. ಅಂದರೆ ನಮ್ಮ ತಾತ ಅವರೆಲ್ಲ ಬಂದಿದ್ದರು, ನಮ್ಮ ಪಪ್ಪ ಅವ್ರ ಚಿಕ್ಕಪ್ಪ ಅವರೆಲ್ಲ ಬಂದಿದ್ದಕ್ಕೆ ಇವತ್ತು ಎಕ್ಸಿಬಿಷನ್ ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಹಾಯ್ ಮೌಲ್ಯ. ಸೊ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ನಾನು ಇವಾಗ ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ಇವಾಗ ಇನ್ನೇನು ಹೊರಡಬೇಕು ಎಲ್ಲರೂ. ಯಾರ್ಯಾರು ಅಂದರೆ ನಮ್ಮ ಚಿಕ್ಕಪ್ಪ ಮಕ್ಕಳು, ಆಮೇಲೆ ನಮ್ಮ ತಾತ, ನಾನು, ನಮ್ಮಮ್ಮ, ನಮ್ಮ ಅಕ್ಕ, ನಮ್ಮ ಭಾವ ಅವರೆಲ್ಲ ಹೋಗ್ತಿದ್ದೀವಿ. ಸೊ ಹೇಗಾಗಿರುತ್ತೆ ಎಕ್ಸಿಬಿಷನ್ಸ್, ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿಂದ ನಾವು ಕಾರಲ್ಲಿ ಎಲ್ಲರೂ ಹೊರಟಿದ್ವಿ. ಆಲ್ಮೋಸ್ಟ್ ತುಂಬಾ ಲೇಟ್ ಆಗಿತ್ತು. ಒಂದು 8 o'clock ಏನೋ ಆಗಿತ್ತು ಎಲ್ಲರೂ ಹೊರಡೋ ಅಷ್ಟರಲ್ಲಿ. ಅಲ್ಲಿ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಹೇಳಿದ್ದಕ್ಕೆ ಇನ್ನೇನು ಹೊರಟಿದ್ವಿ. ಹಾಯ್ ರಶ್ಮಿ ಅಕ್ಕ. ಹಾಯ್ ರಶ್ಮಿ. ಜಸಂತ್ ಕುಮಾರ್ ಹಾಯ್ ಹಾಯ್. ಸೇ ಹಾಯ್ ಹಾಯ್ ಮಾತ್ರ. ದಾದಾ ಹೇಳಿ ನಿಮ್ಮ ಅನಿಸಿಕೆ. ನಮ್ಮ ತಾತ ಕೇಳ್ಬೇಕಾದ್ರೆ ಅವಳು ನಮ್ಮ ಅಣ್ಣನ ಮಗಳು, ಅವ್ರಿಗೆ ಮಾತಾಡೋಕ್ಕೇ ಬಿಡಲಿಲ್ಲ. ಸೊ ನೆಕ್ಸ್ಟ್ JSS ಹಾಸ್ಪಿಟಲ್, ಅಂದರೆ ಇಲ್ಲೇ ನಮ್ಮ ಕಿಯಾನ್ಶಿ ಹುಟ್ಟಿದ್ದು. ಸೊ ಅದೆಲ್ಲ ನೋಡ್ಕೊಂಡು ಹೋಗ್ತಿದ್ವಿ. ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ಅಂತ. ಸೊ ಅದಾದಮೇಲೆ ಬಂದ್ವಿ ಎಕ್ಸಿಬಿಷನ್ ಹತ್ರ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫುಲ್ ಲೈಟಿಂಗ್ಸ್, ತುಂಬ ಕ್ರೌಡ್ ಇತ್ತು ಗೈಸ್. ಆದರೂ ನೀವೇ ನೋಡಿ ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂದರೆ, ಅವತ್ತು ಸಖತ್ ಕ್ರೌಡ್ ಇತ್ತು. ತುಂಬ ಜನ ಬಂದಿದ್ದರು. ನಾನು ಎಲ್ಲರಿಗೂ ಕೇಳ್ತಿದ್ದೆ ಜಾಯಿಂಟ್ ವೀಲ್ ಆಡ್ತೀರಾ ಇಲ್ವಾ ಅಂತ. दादा जॉइंट व्हील गच्ची ಹೋಗ್ತೀರಾ? ಜಾಯಿಂಟ್ ವೀಲ್ 150. ನೋ ಜಾಸ್ತಿ. तू ಅಕ್ಕ ಸೊ ನಾವು ಫಸ್ಟ್ ಗೇಮ್ ಆಡಿದ್ದು ಅಂದರೆ ಬ್ರೇಕ್ ಡ್ಯಾನ್ಸ್. ಆ ಗೇಮ್ ಆಡಿದ್ವಿ. ಸಖತ್ ಫನ್ ಇತ್ತು. ಅದರಲ್ಲಿ ನಮ್ಮ ಕಿಯಾನ್ಶಿ ಕೂಡ ಬಂದಿದ್ಲು, ನಮ್ಮ ಅಣ್ಣ ಅವ್ರ ಜೊತೆ, ಅಂದರೆ ನಮ್ಮ ಭಾವ ಅವ್ರ ಜೊತೆ. ಅವಳು ಕೂತ್ಕೊಂಡು ಅವಳು ಸಖತ್ ಇಷ್ಟಪಟ್ಲು ಆ ಗೇಮ್ನ. ಪದೇ ಅಲ್ಲೇ ತೋರಿಸ್ತಿದ್ಲು, ಹಾಗೆ ಮಾಡೋಣ ಅಂತ. ಒಂದು ಚೇರಲ್ಲಿ ನಾನು ಮತ್ತು ನನ್ನ ತಮ್ಮ ಇಬ್ಬರು ಕೂತಿದ್ವಿ. ಆ ಕಡೆ ನಮ್ಮ ಅಕ್ಕ ಭಾವ. ಇನ್ನೊಂದು ಚೇರಲ್ಲಿ ಇನ್ನೊಬ್ಬರು ರಶ್ಮಿ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರು ಕೂತಿದ್ರು. ಅದಾದಮೇಲೆ ಗೋಸ್ಟ್ ಹೌಸ್ ಅದಕ್ಕೆ ಹೋಗಿದ್ವಿ. ಅದೇನು ಅಷ್ಟು ಇಷ್ಟ ಆಗಲಿಲ್ಲ ಗೈಸ್, ಅಂದರೆ ಸುಮ್ಮನೆ ಅಮೌಂಟ್ ವೇಸ್ಟ್ ಆಯಿತು ನಮ್ಮದು. ಅದಾದಮೇಲೆ ಜಾಯಿಂಟ್ ವೀಲ್ ಆಡೋಣ ಅಂತ ಹೋದ್ವಿ.
ಇದರಲ್ಲಿ ನಾನು, ನನ್ನ ತಮ್ಮ, ನಮ್ಮ ಭಾವ ಮತ್ತು ನಮ್ಮ ಚಿಕ್ಕಪ್ಪ 4 ಜನ ಹೋದ್ವಿ. ಇದು ಕೂಡ ಚೆನ್ನಾಗಿತ್ತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನಮ್ಮ ಚಿಕ್ಕಪ್ಪ ಪದೇ ಪದೇ ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಿದ್ರು. ಆಮೇಲೆ ಹೇಳಿದೆ ಯೂಟ್ಯೂಬ್ ಚಾನಲು ಅದು ಇದು ಅಂತ ಎಲ್ಲ ಹೇಳಿದ್ದಕ್ಕೆ ಸರಿ ಅಂತ ಅಂದು ಹಾಯ್ ಮಾಡ್ತಿದ್ದಾರೆ. ಆಮೇಲೆ ನಾವು ಜಾಯಿಂಟ್ ವೀಲ್ ಆಡಬೇಕಾದ್ರೆ ನಮ್ಮ ಕಿಯಾನ್ಶಿ ಮತ್ತು ನಮ್ಮ ಮೌಲ್ಯ ಇಬ್ಬರು ಇದು ಟ್ರೈನ್ ಆಡ್ತಿದ್ರು. ಅದಾದಮೇಲೆ ಕಿಯಾನ್ಶಿ ಹಠ ಮಾಡಲು ಅಂತ ಈ ಗೇಮ್ ಹೆಸರು ಗೊತ್ತಿಲ್ಲ ಗೈಸ್. ಈ ಗೇಮ್ ಬರೀ ಸುತ್ತೋದೇ ಇತ್ತು ಇದರಲ್ಲಿ. ಸೊ ಗೈಸ್, ರಾತ್ರಿ ಎಕ್ಸಿಬಿಷನೆಲ್ಲ ಲೈಟಿಂಗ್ಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಮಲ್ಕೊಬಿಟ್ವಿ, ಸುಸ್ತಾಗಿದ್ವಿ ತುಂಬ ಅಂತ ಅಂದ್ಕೊಂಡು ಮಲ್ಕೊಬಿಟ್ವಿ. ಅಂದರೆ ಒಂದು 12 ಗಂಟೆ ಏನೋ ಆಗಿತ್ತು, ಫುಲ್ ಸುಸ್ತಾಗಿತ್ತು ಅಂತ ಮಲ್ಕೊಂಡ್ವಿ. ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇವಾಗಲೇ ನೋಡಿದ್ರಲ್ಲ ನೀವು, ಫುಲ್ ಎಲ್ಲ ಥರ ಆಟ ಆಡಿ, ಅಂದರೆ ಜಾಯಿಂಟ್ ವೀಲ್ ಆಗಲಿ ಎಲ್ಲ ಚೇರ್ಸ್ದು ಅದೆಲ್ಲ ಆಟಾಡಿ ಬಂದು ಮಲ್ಕೊಂಡ್ವಿ. ಇವಾಗ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಕಾಂತಾರ ಮೂವಿಗೆ ಹೋಗೋಣ ಅಂತ ಇವಾಗ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸಕ್ಕೆ ಹೋಗಿದ್ದಾರೆ. ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ತಮ್ಮ ಮತ್ತು ನಮ್ಮ ತಾತ 4 ಜನ ಹೋಗ್ತಿದ್ದೀವಿ ಕಾಂತಾರ ಮೂವಿಗೆ. ಕಾಂತಾರ ಮೂವಿ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಸೊ ಇಲ್ಲಿಗೆ ನನ್ನ ಡೇ ಫಿನಿಶ್ ಆಯಿತು. ಅಂದರೆ ಎಲ್ಲ ನೆಕ್ಸ್ಟ್ ನಮ್ಮ ತಾತ ಅವರೆಲ್ಲ ಊರಿಗೆ ಹೋಗ್ತಾರೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.